ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು 8ನೆಯ ದಿನದ ಕುರುಕ್ಷೇತ್ರ ಯುದ್ಧದ ತನಕ ನೋಡಿದ್ವಿ. ಇವತ್ತು 9, 10 ಹಾಗೂ ಮುಂದುವರಿದ ದಿನಗಳ ಬಗ್ಗೆ ನೋಡ್ತಾ ಹೋಗೋಣ. ಯಾವೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಕುರುಕ್ಷೇತ್ರ ಯುದ್ಧದಲ್ಲಿ ಅಂತ. 9ನೆಯ ದಿವಸ ಕೂಡ ಬಹಳ ವಿಶೇಷವಾಗಿರುವಂತದ್ದು 9, 10. ಯಾಕಂದ್ರೆ ಭೀಷ್ಮನ ಸಾವು ಆಗುವಂತಹ ಪ್ರಮುಖವಾದಂತಹ ಘಟ್ಟ. ಭೀಷ್ಮ ಇರೋ ತನಕ ಪಾಂಡವರಿಗೆ ಜಯ ಅಸಾಧ್ಯ. ಈ ಅರ್ಜುನ ಇರಾವಂತನ ಸಾವಿನಿಂದ ಪುತ್ರ ಶೋಕದಿಂದ ತತ್ತರಿಸಿದ ಸಾಮಾನ್ಯನಾದಂತಹ ಮಗನಾಗಿರ್ಲಿಲ್ಲ ಇರಾವಂತ. ಅವನ ತಾಯಿ ತಂದೆಗೆ ಒಬ್ಬನೇ ಮಗನಾಗಿದ್ದ. ಅಂದ್ರೆ ಅರ್ಜುನನಿಗೆ ಬೇರೆ ಪತ್ನಿಯರಲ್ಲಿ ಮಕ್ಕಳಿರ್ಬೋದು, ಆದ್ರೆ ಆ ಇರಾವಂತನ ತಾಯಿ, ಆ ತಾಯಿಯ ತಂದೆ ಅಂದ್ರೆ ತಾತನಿಗೆ, ಅವನ್ ತಾತ ಯಾರು, ಐರಾವತ, ಒಬ್ಳೆ ಮಗಳು, ಗಂಡು ಮಕ್ಳಿರ್ಲಿಲ್ಲ, ನಾಗಲೋಕದಲ್ಲಿ ಹುಟ್ಟಿ ಬೆಳೆದಂತವಳು. ಅಂತಹ ಅವರಿಗೆ ವಂಶವೇ ಇಲ್ದಂತಾಗೋಯ್ತು. ಇರಾವಂತ ಸತ್ಯವಿಕ್ರಮ, ಗುಣವಂತ, ಬಲಸಂಪನ್ನ, ರೂಪವಂತ. ಆದ್ರೆ ಇರವಂತ ಹುಟ್ಟಿದ ಮೇಲೆ ತಂದೆಯ ಮುಖವನ್ನೇ ನೋಡಿರ್ಲಿಲ್ಲ, ಅರ್ಜುನನ ಮುಖವನ್ನೇ ನೋಡಿರ್ಲಿಲ್ಲ. ತಾಯಿ ಗರ್ಭಿಣಿ ಆಗಿದ್ದಾಗ್ಲೇ ಅರ್ಜುನ ಬೇರೆ ಕಡೆ ಹೊರಟ್ಬಿಟ್ಟಿದ್ದ. ಅವನು ಯಾವಾಗ್ಲೂ ಕೇಳ್ತಾ ಇದ್ದ, ಅಮ್ಮ ತಂದೆ ಎಲ್ಲಿ ಅಂತ ಇರಾವಂತ. ನನ್ನ ತಾಯಿ ಒಂದು ದಿನ ಇಂದ್ರಲೋಕದಲ್ಲಿದ್ದಾರಪ್ಪ ಅಂತ ಹೇಳ್ತಾ ಇದ್ಲು ಯಾವಾಗ್ಲೂ ಕೂಡ. ಇರಾವಂತ ಇಂದ್ರಲೋಕಕ್ಕೆ ಹೋಗ್ತಾನೆ ತಂದೆ ಹುಡ್ಕೊಂಡು. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ತಂದೆಯಾದಂತಹ ಅರ್ಜುನನ್ನ ನೋಡಿ ಪರಿಚಯ ಮಾಡ್ಕೊಳ್ತಾನೆ, ಅಭಿವಾದನವನ್ನ ಮಾಡ್ತಾನೆ. ಅರ್ಜುನ ತನ್ನ ಮಗನನ್ನು ನೋಡಿ ಆಲಂಗಿಸ್ಕೊಳ್ತಾನೆ, ಪ್ರೀತಿಯಿಂದ ಮಾತನಾಡಿಸ್ತಾನೆ. ಯುದ್ಧ ಕಾಲದಲ್ಲಿ ನಿನ್ನನ್ನು ಕರೀತೇನೆ, ಆಗ ಬಾ ಮಗನೇ ಹೋಗುವಂತ ಇರಾವಂತನನ್ನ ಮತ್ತೆ ನಾಗಲೋಕಕ್ಕೆ ಕಳಿಸ್ಕೊಟ್ಟಿದ್ದ. ಯುದ್ಧ ಪ್ರಾರಂಭ ಆಗಿತ್ತು, ಇರಾವಂತ ಬಾ ಅಂತ ಕರೆದಿದ್ದ ಮಗನನ್ನ. ಆದ್ರೆ ಮಗ ಬಂದ, ಯುದ್ಧ ಭೂಮಿಯಲ್ಲಿ ಪ್ರಾಣವನ್ನ ಬಿಟ್ಟ. ಕೃಷ್ಣನಿಗೆ ತನ್ನ ಹಳೆ ರಾಗವನ್ನ ಹೇಳ್ತಾ ಇದ್ದಾನೆ ಅರ್ಜುನ. ಅರ್ಥ ಕಾಮಕ್ಕಾಗಿ ಮಕ್ಕಳನ್ನ, ಬಂಧುಗಳನ್ನ ಬಲಿ ಕೊಡ್ತಾ ಇದ್ದೀನಲ್ಲ ಕೃಷ್ಣ, ಇವರೆಲ್ಲ ಸಾಯೋ ಬದಲು ನಾನೇ ಸತ್ರೆ ಒಳ್ಳೇದಲ್ವಾ? ದುಷ್ಟ ದುರ್ಯೋಧನ, ಕರ್ಣ, ದುಶ್ಯಾಸನ, ಶಕುನಿಯರ ಹಠದಿಂದ ಎಷ್ಟು ಜನ ಸತ್ರು, ಎಷ್ಟು ಜನರಿಗೆ ನೋವಾಗ್ತಾ ಇದೆ, ಎಷ್ಟು ಕುಟುಂಬಗಳು ಹಾಳಾಗ್ತಾ ಇದೆ. ಧಿಗಸ್ತು ಕ್ಷತ್ರ ಜೀವಿಕಾಮಂತ ಶಪಿಸ್ತಾನೆ. ತಾಳಲಾರದ ಕೋಪದಿಂದ ಇತ್ತ ದುರ್ಯೋಧನ ಕರ್ಣನ ಶಿಬಿರಕ್ಕೆ ಬಂದಿದ್ದಾನೆ. ಯಾಕಂದ್ರೆ ಇರಾವಂತನಿಂದ ಬಹಳಷ್ಟು ಸಾವು ನೋವುಗಳಾಗಿತ್ತು. 47 ತಮ್ಮಂದಿರು ಈಗಾಗಲೇ ಭೀಮನಿಗೆ ಬಲಿಯಾಗ್ಬಿಟ್ಟಿದ್ರು. ಶಕುನಿ ಮಾವನ ತಮ್ಮಂದ್ರು ಸತ್ತು ಹೋಗಿದ್ರು. ಕರ್ಣನ ಶಿಬಿರಕ್ಕೆ ಬಂದವನೇ ಕೋಪದಿಂದ, ಕರ್ಣ ನೀನು ನನ್ನ ಕೈ ಬಿಟ್ಟೆ. ದ್ರೋಣ, ಭೀಷ್ಮ, ಕೃಪ, ಶಲ್ಯ ಯಾರು ಮನಸ್ಸಿಟ್ಟು ಯುದ್ಧ ಮಾಡ್ತಾ ಇಲ್ಲ. ಇವರಾರು ಪಾಂಡವರೇವರ ಮೇಲೆ ಕಾದಾಡ್ತಾ ಇಲ್ಲ. ಭೀಷ್ಮನಂತೂ ಕೊಬ್ಬಿದ ಪಾಂಡವರನ್ನು ನೋಡಿ ಸ್ತಬ್ಧನಾಗ್ತಾ ಇದ್ದಾನೆ ಯುದ್ಧ ಭೂಮಿಯಲ್ಲಿ. ದ್ರೋಣನ ಎದುರೇ ನನ್ನ ವೀರ ತಮ್ಮಂದಿರನ್ನ ಭೀಮ ಕೊಂದು ಹಾಕ್ತಾ ನಾನು ನಿಸ್ಸಹಾಯಕನಾಗಿ ನೋಡ್ತಾ ನಿಂತ್ಕೊಳ್ಬೇಕಾಯ್ತು. ಇನ್ನು ಯಾವ ರೀತಿ ಯುದ್ಧ ಮುಂದುವರಿಸ್ಲಿ ಕರ್ಣ ಅಂತ ಕರ್ಣನ ಬಳಿ ತನ್ನ ದುಃಖವನ್ನ ಹೇಳ್ಕೊಳ್ತಾ ಇದ್ದಾನೆ ದುರ್ಯೋಧನ. ಆಗ ಕರ್ಣ ಹೇಳ್ತಾ ಇದ್ದಾನೆ, ದೊರೆ ದುಃಖಿಸಬೇಡಿ, ಭೀಷ್ಮ ಸೇನಾ ಪದವಿಯಿಂದ ಹಿಂದೆ ಸರಿತೀನಿ ಅಂದ್ರೆ ಆ ಜಾಗದಲ್ಲಿ ನಾನೇ ನಿಂತು ನಿನಗೆ ಯುದ್ಧದಲ್ಲಿ ವಿಜಯವನ್ನ ಸಾಧಿಸ್ಕೊಡ್ತೇನೆ. ಎಲ್ಲ ಪಾಂಡವರನ್ನು ಅವರ ಸೈನ್ಯದ ಜೊತೆ ಮುಗಿಸ್ಬಿಡ್ತೇನೆ. ಈ ಭೀಷ್ಮ ಪಾಂಡವರ ಮೇಲೆ ದಯಾಳು ಆಗಿದ್ದಾನೆ, ಅವರನ್ನ ಇವನು ಕೊಲ್ತಾನ? ಭೀಷ್ಮನಿಗೆ ಆ ಶಕ್ತಿ ಇದೆಯಾ ಹೋಗ್ಲಿ?
ಭೀಷ್ಮ ಶಸ್ತ್ರ ಇಟ್ಟು ಪದವಿ ಖಾಲಿ ಮಾಡ್ಲಿಕ್ಕೆ ಸಿದ್ಧನಾಗದೆ ಇದ್ದಿದ್ರೆ ದ್ರೋಣನ ಕೈಲಿ ಹೇಳಿಸ್ಬಿಡು, ಇದೊಂದೇ ದಾರಿ ಉಳ್ದಿರೋದು ನಿನಗೆ. ಭೀಷ್ಮ ನಿವೃತ್ತನಾದ್ರೆ ಪಾಂಡವರು ಸತ್ರು ಅಂತ ತಿಳ್ಕೊಂಬಿಡು. ದುರ್ಯೋಧನ ದುಶ್ಯಾಸನಿಗೆ ಹೇಳ್ತಾ ಇದ್ದಾನೆ ಕರ್ಣನ ಮಾತನ್ನ ಕೇಳಿ, ಯುದ್ಧ ಯಾತ್ರೆಗೆ ಎಲ್ಲ ಸಿದ್ಧ ಮಾಡು, ನಾನು ತಾತನನ್ನ ನೋಡಿ ಬರ್ತೇನೆ. ಭೀಷ್ಮನ ಶಿಬಿರಕ್ಕೆ ಬಂದ ದುರ್ಯೋಧನ ಮಾತಾಡ್ತಾ ಇದ್ದಾನೆ, ತಾತ, ನಿನ್ನನ್ನು ನಾನು ತಮ್ಮಂದಿರು ನಂಬಿ ಯುದ್ಧ ಆರಂಭ ಮಾಡಿದ್ವಿ. ನನ್ನ ಅನೇಕ ತಮ್ಮಂದಿರು ಈಗಾಗಲೇ ಅಸುನುಗಿದ್ದಾರೆ. ನೀನು ಪಾಂಡವರ ಮೇಲೆ ಕೃಪೆ ಮಾಡ್ತಾ ಇದ್ದೀಯ, ಪ್ರೀತಿ ತೋರಿಸ್ತಾ ಇದ್ಯಾ, ಅದರ ಫಲದಿಂದ ನಮ್ಗೆ ಇಷ್ಟೊಂದು ಕೇಡಾಗ್ತಾ ಇದೆ. ಒಂದು ಉಪಕಾರ ಮಾಡ್ತೀಯ ತಾತ, ನಮಗೆ ಪಾಂಡವರನ್ನು ಇಂದು ಅವರ ಬಲ ಸಮೇತ ನಿರ್ನಾಮ ಮಾಡು. ಇಲ್ಲ ಆದ್ರೆ ಕರ್ಣನಿಗೆ ನಿನ್ನ ಸ್ಥಾನದಲ್ಲಿ ಸೇನಾಪತಿ ಪಟ್ಟ ಕಟ್ಟಕ್ಕೆ ಅನುಮತಿಯನ್ನು ಕೊಡು. ನೀನು ಮಾಡಕ್ಕಾಗದೆ ಇರೋದನ್ನ ಕರ್ಣ ಮಾಡ್ತಾನೆ. ಭೀಷ್ಮನಿಗೆ ಬಹಳ ನೋವಾಯಿತು. ಹೇಳ್ತಾ ಇದ್ದಾನೆ ದುರ್ಯೋಧನನಿಗೆ, ದುರ್ಯೋಧನ, ನಿನಗಾಗಿಯೇ ಪ್ರಿಯವನ್ನುಂಟು ಮಾಡಲು ಸರ್ವ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ದೀನಿ ನಾನು. ಆದ್ರೆ ನೀನು ಇಂಥ ಮಾತನಾಡ್ತಾ ಇದ್ಯಾ? ಅರ್ಜುನನ ಶಕ್ತಿ ಅಸಾಮಾನ್ಯ ಅನ್ನೋದು ನಿನಗೆ ಗೊತ್ತಿಲ್ವಾ? ಅಗ್ನಿಗೆ ಖಾಂಡವ ವನವನ್ನ ಆಹುತಿ ಕೊಟ್ಟು ದೇವೇಂದ್ರನ ಜೊತೆ ಹೋರಾಡಿ ಸೋಲಿಸ್ತವನು. ಗಂಧರ್ವರ ಸೆರೆಯಲ್ಲಿ ಸಿಕ್ಕಾಕೊಂಡಾಗ ನಿನ್ನನ್ನ ಬಿಡಿಸ್ತವನು. ಕರ್ಣ ನಿನ್ನ ಹುರಿದಂಬಿಸ್ತಾ, ಆದ್ರೆ ಸೋತಿ ಓಡಿ ಹೋದ. ನಿನ್ನನ್ನ ಕಾಪಾಡಿದ್ ಯಾರಪ್ಪ? ಅರ್ಜುನನ ಪರಾಕ್ರಮಕ್ಕೆ ಕರ್ಣನ ವಸ್ತ್ರವನ್ನ ಕಿತ್ತು ಉತ್ತರಿಗೆ ಕೊಟ್ಟು ನಿನ್ನ ಆ ಮಿತ್ರನನ್ನ ಅಂದ ಬೆತ್ತಲೆ ಮಾಡಿದ್ರೂ ಕೂಡ ಅವನಿಗೆ ಸರಿ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತನ್ನೇ ರಕ್ಷಿಸುವ ಶಂಖ ಚಕ್ರ ಗದಾಪಾಣಿಯಾದ ವಾಸುದೇವ ರಕ್ಷಕನಾಗಿದ್ದಾನೆ ಅರ್ಜುನನಿಗೆ. ಅವನನ್ನ ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ, ಅರ್ಥ ಮಾಡ್ಕೋ. ಶಿಖಂಡಿಯನ್ನ ಕಂಡ್ರೆ ಯುದ್ಧ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀಯ ಅಲ್ವಾ ತಾತ ನೀನು? ಮೊದಲು ಸ್ತ್ರೀಯಾಗಿ ಆಮೇಲೆ ಗಂಡಾದ ವ್ಯಕ್ತಿಯಲ್ಲೂ, ಸ್ತ್ರೀಯಳ ಹೆಸರು ಹೊತ್ತ ಪುರುಷನಲ್ಲಿಯೂ, ಸ್ತ್ರೀಯಂತೆ ಕಾಣುವ ಸ್ತ್ರೀ ರೂಪದ ಪುರುಷನಲ್ಲಿಯೂ ನೀನು ಬಾಣ ಬಿಡಲ್ಲ ಅಂತ ಹೇಳಿದೀಯ. ಆ ಸಂದರ್ಭ ಬಂದ್ರೆ ಏನ್ ಮಾಡ್ತೀಯ ಆಗ ನೀನು? ಅದು ನನ್ನ ಕರ್ಮದ ಕತೆ. ಪರಮಾತ್ಮ ಬರ್ದಿರ್ತಕ್ಕಂತ ಸಾವಿನ ಮರ್ಮ ನನಗೂ ಕೂಡ ನೇರವಾಗಿ ಪಡ್ಕೊಳ್ಳೇಬೇಕು ದುರ್ಯೋಧನ. ಭೀಷ್ಮ ತನ್ನನ್ನ ತಾನು ನಿಂದಿಸ್ಕೊಳ್ತಾ ಇದ್ದಾನೆ, ತನ್ನ ದಾಸ್ಯವನ್ನ ನಿಂದಿಸ್ಕೊಳ್ತಾ ಇದ್ದಾನೆ. ಇಂಥ ವಯಸ್ಸಾದಂತ ಕಾಲದಲ್ಲಿ ಎಂತಹ ಪರಿಸ್ಥಿತಿ ಬಂತು ಅಂತ ಅಳ್ತಾ ಇದ್ದಾನೆ. ದುರ್ಯೋಧನ ತನ್ನ ತಮ್ಮ ದುಶ್ಯಾಸನನ್ನ ಹೇಳ್ತಾ ಇದ್ದಾನೆ, ಇಂದು ಭೀಷ್ಮನನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ. ನಾನು ಚುಚ್ಚು ಮಾತಿನಿಂದಾದ್ರೂ ಕೂಡ ಅವನು ಮನಸ್ಸಿಟ್ಟು ಯುದ್ಧ ಮಾಡ್ತಾನ ನೋಡೋಣ ಅಂತ ಆಜ್ಞಾಪಿಸ್ತಾ ಇದ್ದಾನೆ. ರಾತ್ರಿ ಕಳೆದು ಬೆಳಗಾಗುವ ಸಮಯ, 9ನೆಯ ದಿನದ ಯುದ್ಧ ಅದು. ಈ ದಿನ ಭೀಷ್ಮ ಸರ್ವತೋ ಭದ್ರ ಅಂತಕ್ಕಂಥ ವ್ಯೂಹವನ್ನು ರಚಿಸಿದ್ದಾನೆ. ಸರ್ವತೋ ಭದ್ರ. ಆದ್ರೆ ಅಪಶಕುನ ಕಾಣಿಸ್ತಾ ಇದೆ. ಈ ಕಡೆ ಪಾಂಡವರು ಪ್ರತಿವ್ಯೂಹವನ್ನ ರಚಿಸಿ ಅಲಂಭೂಷಣ ಜೊತೆಗೆ ಅಭಿಮನ್ಯುವಿನ ಜೊತೆಗೆ ವೀರಾವೇಶದಿಂದ ಹೋರಾಡಕ್ಕೆ ಮುಂದೆ ಬಿಟ್ಟಿದ್ದಾರೆ. ಅಭಿಮನ್ಯುವನ್ನ ಅವತ್ತು ಯಾರೂ ತಡಿಲಿಕ್ಕೆ ಸಾಧ್ಯ ಇರಲಿಲ್ಲ. ಅವನ ಪರಾಕ್ರಮ ಆಗಿತ್ತು. ಕೌರವರ ಸೈನ್ಯ ಚಿಂದಿ ಚಿಂದಿ ಆಗ್ತಾ ಇತ್ತು. 5 ಗ್ರಹಗಳು ಚಂದ್ರನನ್ನ ಮುಸುಕು ಹಾಕುವಂತೆ ಉಪಪಾಂಡವರು ಅಂದ್ರೆ ಪಾಂಡವರ ಮಕ್ಕಳು ರಾಕ್ಷಸ ರೂಪದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಭೀಷ್ಮ ಕೃಪ ಒಟ್ಟಾಗಿ ಅರ್ಜುನನ್ನ ಎದುರಿಸ್ತಾ ಇದ್ದಾರೆ. ದ್ರೋಣ ಅಶ್ವತ್ಥಾಮ ಸಾತ್ಯಕಿಯನ್ನ ನೋಡ್ಕೊಳ್ತಾ ಇದ್ದಾರೆ.
ಈ ಕಡೆ ಭೀಮ ಕೌರವರ ಸೇನೆಯನ್ನ ನಿರಾಳವಾಗಿ ನಾಶ ಮಾಡ್ತಾ ಇದ್ದಾನೆ. ಪ್ರಾಣಿಗಳ ಮನುಷ್ಯರ ರಕ್ತ ಮಹಾ ನದಿಯೇ ಉದ್ಭವ ಆಗೋಗಿತ್ತು ಕುರುಕ್ಷೇತ್ರದಲ್ಲಿ. ಆ ರಕ್ತ ಯಮಲೋಕದ ಕಡೆ ಹೊರಟಿತ್ತು. ಅಭಿಮನ್ಯುವನ್ನ ಚಿತ್ರಸೇನನನ್ನ ಓಡಿಸ್ಬಿಟ್ಟ. ದೃಪದನನ್ನ ದ್ರೋಣ ಹಿಮ್ಮೆಟ್ಟಿಸ್ತಾ. ಭೀಮಸೇನ ವಾಹ್ಲಿಕ ರಾಜನನ್ನ ಸೋಲ್ಸಿದ್ದ. ಈಗ ಸಾತ್ಯಕಿ ಭೀಷ್ಮರ ನಡುವೆ ಯುದ್ಧ ಆಗ್ತಾ ಇದೆ. ಯುಧಿಷ್ಠಿರ ನಕುಲ ಸಹದೇವರನ್ನ ಶಕುನಿಯನ್ನ ಎದುರಿಸ್ತಾ ಇದ್ದಾನೆ. ಸೋತ ಶಕುನಿ ಓಡ್ ಹೋಗ್ತಾ ಇದ್ದಾನೆ. ಹೀಗೆ ಯುದ್ಧ ಆಗ್ತಾ ಇದೆ. ಆ ಸಮಯದಲ್ಲಿ ಒಂದು ಮಾತು ನೆನಪಾಯಿತು. ಯಾರು ಕೃಷ್ಣನಿಗೆ ನೆನಪಾಗಿ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಅಯ್ಯ, 3ನೇ ದಿನದ ಯುದ್ಧದಲ್ಲಿ ನೀನು ಕೊಟ್ಟ ಮಾತು ಮರ್ತೆಯ? ನಿನ್ನ ಪ್ರತಿಜ್ಞಾಪೂರ್ಣ ಕಾಲ ಇವತ್ತು ಬಂದಿದೆ. ಅರ್ಜುನನಿಗೆ ಇಷ್ಟ ಇಲ್ಲ ಮಾತನ್ನ ಪೂರೈಸ್ಕೊಳ್ಳಿಕ್ಕೆ. ಆದ್ರೂ ಕೃಷ್ಣ ರಥ ಅತ್ತ ನಡೆಸು, ನಿನ್ನ ಮಾತನ್ನ ನಡೆಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ನನ್ನ ಪ್ರತಿಜ್ಞೆ ಪೂರೈಸ್ತೇನೆ ಅಂತ ಹೇಳಲೇ ಇಲ್ಲ ಅವನು. ಅರ್ಜುನನಿಗೆ ಮನಸ್ಸಿಲ್ಲ ಅಂತ ಗೊತ್ತಿದ್ರೂ ಕೂಡ ಪಾರ್ಥ ಸಾರಥಿ ರಥವನ್ನ ನಡೆಸ್ತಾನೆ. ಅರ್ಜುನ ಬಾಣ ಬಿಟ್ಟ ರೀತಿ ನಟಿಸ್ತಾ ಇದ್ದಾನೆ ಹೊರತು ರೋಷದಿಂದ ಬಿಡ್ತಾ ಇಲ್ಲ. ಕೋಪಗೊಂಡ ಕೃಷ್ಣ ರಥದಿಂದಿಳ್ದ. ಅರ್ಜುನ ನೋಡುವಂತೆ ಸುದರ್ಶನ ಚಕ್ರವನ್ನ ಸ್ಮರಿಸಿ ಕೈಯಲ್ಲಿ ಧರಿಸ್ಕೊಂಡು ಭೀಷ್ಮ ವಧೆ ಮಾಡ್ತೀನಿ ಅಂತ ಮತ್ತೊಮ್ಮೆ ನಿಂತ. ಆಗ ಮತ್ತೆ ಅರ್ಜುನ ಓಡಿ ಬಂದ, ಕೃಷ್ಣನ ಕಾಲುಗಳನ್ನು ಹಿಡ್ಕೊಂಡ. ಸೂರ್ಯ ಮುಳುಗುವಂತ ಸಮಯ, ಯುದ್ಧ ನಿಲ್ತು. ಪಾಂಡವರನ್ನ ಗೆದ್ದ ಹೆಮ್ಮೆ ಕೌರವ ಸೇನೆಗೆ ಅವತ್ತು ಆವರಿಸಿತ್ತು. ಯಾಕಂದ್ರೆ ಕೌರವರ ವಿಜಯ ಅವತ್ತಾಗಿತ್ತು. ಮುಂದೆ ಏನಾಗ್ತಾ ಇದೆ? ಬಿಡಾರದಲ್ಲಿ ಎಲ್ಲ ರೀತಿಯಾದಂತಹ ಮಾತುಕತೆಗಳಾಗ್ತಾ ಇದೆ, ಏನೇನು ಅಂತ. ಇದೇ ಸಂದರ್ಭದಲ್ಲಿ ಭೀಷ್ಮನ ಶಿಬಿರದಲ್ಲಿ ಆ ವಯೋವೃದ್ಧನ ಉಪಚಾರವನ್ನ ಮಾಡ್ತಾ ಇದ್ದಾರೆ. ನಾಳೆ ಯುದ್ಧದಲ್ಲಿ ಭೀಷ್ಮ ಮತ್ತೆ ನಮಗೆ ವಿಜಯವನ್ನ ತರ್ತಾನೆ ಅನ್ನೋ ಆಸೆ ಹೊತ್ತು ಎಲ್ಲ ಕೌರವರಿದ್ದಾರೆ. ಆದ್ರೆ ಕೃಷ್ಣ ಬಂದಿದ್ದ ಅಲ್ಲಿಗೆ. ಆ ಕೃಷ್ಣ ಬಂದಂತಹ ಸುದ್ದಿ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಮಾಯಾರೂಪದಲ್ಲಿ ಕೃಷ್ಣ ಬಂದಿದ್ದಾನೆ. ಪಿತಾಮಹ, ಪಾಂಡವರಿಗೆ ನೀವೇ ವನವಾಸ ದೀಕ್ಷೆ ವಿಧಿಸಿ ಕಳಿಸಿದ್ರಿ ಅನ್ಸುತ್ತೆ ಅಲ್ವಾ? ಹಾಗಾಗಿ ಇಷ್ಟು ರೋಷಾವೇಶದಿಂದ ಯುದ್ಧ ಮಾಡ್ತಾ ಇದ್ದೀರಾ. ಇಷ್ಟು ವಯಸ್ಸಾದ್ರೂ ಕೂಡ ಈ ದೇಹದ ವ್ಯಾಮೋಹ ನಿಮ್ಗೆ ಹೋಗ್ತಾ ಇಲ್ವಾ? ಆ ನಿಮ್ಮ ಮುಂದೆ ಹುಟ್ಟಿದ ಮಕ್ಕಳನ್ನ ಸಾಯಿಸಿ ನೀವು ಅಧಿಕಾರದಲ್ಲಿ ಇರ್ಬೇಕು ಅಂತ ಬಯಸ್ತಾ ಇದ್ದೀರಾ ಅಂತ ಕೃಷ್ಣ ಚುಚ್ಚು ಮಾತನ್ನಾಡ್ತಾ ಇದ್ದಾನೆ ಭೀಷ್ಮನಿಗೆ. ಕೃಷ್ಣನ ಮಾತನ್ನ ಕೇಳಿ ದುಃಖಿತನಾದ ಪರಮಾತ್ಮ, ನನಗೆ ಶರೀರ ಯಾತ್ರೆ ಕರ್ಮಾಧೀನ, ಆತ್ಮಯಾತ್ರೆ ಈಶ್ವರಾಧೀನ. ಒಬ್ಬ ಅಂತರಾತ್ಮ ಈ 10 ದಿನಗಳ ಹಿಂದೆ ಸೂಚಿಸ್ತಾ ಈ ಮಾತನ್ನ. ಅಂದ್ರೆ ಈ ಶರೀರ ಅನ್ನೋದು ಕರ್ಮದ ಫಲಾಫಲದಿಂದ ಹೋದ್ರೆ, ಆತ್ಮ ಅನ್ನೋದು ಈಶ್ವರನ ಅಪೇಕ್ಷೆ ಮೇರೆಗೆ ನಡೆಯುತ್ತೆ. ಮನುಷ್ಯರಿಗೆ ದೇಹದ ಮೇಲೆ ಹಕ್ಕಿದೆಯೇ ಹೊರತು ಆತ್ಮದ ಮೇಲೆ ಹಕ್ಕಿಲ್ಲ. ನಮ್ಮನ್ನ ತಗೊಂಡೋಗಿ ಅಗ್ನಿಗೋ ಮಣ್ಣಿಗೋ ಹಾಕಬಹುದು, ಅಷ್ಟೇ ಅಧಿಕಾರ ಇರೋದು. ಆತ್ಮವನ್ನ ಹಿಡಿದಿಟ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಏನಾಗಬೇಕು ಈಗ ನನ್ನಿಂದ ಪರಮಾತ್ಮ ಅಂದಾಗ ಧರ್ಮಪುತ್ರನಿಗೆ ಸತ್ಯದ ಮರ್ಮವನ್ನ ತಿಳಿಸು ಅಂತ ಹೇಳ್ದ ಕೃಷ್ಣ. ಹೌದು, ಈಗ್ಲೂ ಹೇಳ್ತಾ ಇದ್ದೇನೆ, ಸತ್ಯಕ್ಕೆ ಜಯ, ಧರ್ಮಕ್ಕೆ ಜಯ. ಅವನ ಸಾವಿನ ಗುಟ್ಟನ್ನ ಹೇಳ್ಕೊಡ್ತಾ ಇದ್ದಾನೆ. ಯಾರಿಗೆ? ಧರ್ಮಜನಿಗೆ, ಕೃಷ್ಣನಿಗೆ. ಮುಂದೆ ಏನಾಗ್ತಾ ಇದೆ? ಮರು ದಿವಸ ಮೌನವಾಗಿ ಪಾಂಡವರು ಯುದ್ಧವನ್ನ ಮಾಡ್ತಕ್ಕಂಥ ಸಮಯ. ಆ ಸಮಯದಲ್ಲಿ ಬಹಳ ಕಷ್ಟಕರವಾದಂತಹ ದಿವಸ.
ಅರ್ಜುನ ಸಂಕಟ ಪಡ್ತಾ ಇದ್ದಾನೆ, ಕಣ್ಮುಚ್ತಾ ಇದ್ದಾನೆ, ಕಣ್ಣೀರು ಒರೆಸ್ತಾ ಇದ್ದಾನೆ. ಕೃಷ್ಣ ದಿಟ್ಟಿಸಿ ನೋಡ್ತಾನೆ ಅರ್ಜುನನನ್ನ. ಧರ್ಮಪುತ್ರನದು ಅದೇ ಪರಿಸ್ಥಿತಿ. ಅರ್ಜುನ ಹೇಳ್ತಾ ಇದ್ದಾನೆ, ಮಾಧವ, ಅಡವೆಯಲ್ಲಿ ಹುಟ್ಟಿ ತಂದೆಯನ್ನೇ ಕಣ್ಣಿಂದ ಕಾಣದೆ ತಾಯಿಯ ಜೊತೆಗೆ ಹಸ್ತಿನಾವತಿಗೆ ಬಂದಾಗ ತಾತ ನನ್ನನ್ನ ಎಷ್ಟು ಪ್ರೀತಿಸ್ತ, ಎಷ್ಟು ಮುದ್ದು ಮಾಡಿದ್ದ. ದಿನ ದಿನವೂ ಆಡ್ತಾ ಮೈಯೆಲ್ಲ ಧೂಳಾಗಿ ಕೊಳಕಾದಾಗ ಅವನು ಸ್ವಲ್ಪ ಬೇಸರ ಮಾಡ್ಕೊಳ್ದೆ, ಮುಖವನ್ನ ಕಿವಿಚದೆ, ಶುಭ್ರ ಬಿಳಿ ವಸ್ತ್ರಗಳು ಕೊಳಕಾಗುತ್ತೆ ಅನ್ನೋದನ್ನ ನೋಡದೆ ಅದೆಷ್ಟು ಸಲ ಎತ್ತಿ ನನ್ನನ್ನ ಮುದ್ದಾಡ್ದ. ಅವನನ್ನೇ ಅವನು ಪ್ರೀತಿಸುತ್ತಿದ್ದ ದೆಸೆಯಿಂದ ಅವನು ನನ್ನ ತಂದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನನಗೆ ಬುದ್ಧಿ ಬರೋ ತನಕ ಭೀಷ್ಮನೇ ನನ್ನ ತಂದೆ ಅಂತ ಭಾವಿಸಿದ್ದೆ. ಅಪ್ಪ ಅಂತ ಕರೀತಾ ಇದ್ದೆ ಪ್ರಾರಂಭದಲ್ಲಿ ನಾನು ಅವ್ರನ್ನ. ಆಗ ನಾನಿನ ಅಪ್ಪ ಅಲ್ಲ ಕಂದ, ನಾನು ನಿನ್ನ ತಾತ ಅಂತ ಹೇಳ್ತಾ ಇದ್ದ. ತಾತನ ಸ್ಥಾನದಲ್ಲಿದ್ದು ಕೂಡ ತಂದೆಯ ಪ್ರೀತಿ ಕೊಟ್ಟವನವನು. ಆದ್ರೆ ಅಂತವನನ್ನ ನಾನು ಸಾಯಿಸುವಂತ ಪರಿಸ್ಥಿತಿ ಬಂತಲ್ಲ. ಅಯ್ಯ ಕಾರುಣ್ಯಮೂರ್ತಿ, ಏನ್ ಮಾಡ್ಬೇಕಪ್ಪ ಅಂತ ಅರ್ಜುನ ಹೇಳ್ದಾಗ ಕೃಷ್ಣ ಮತ್ತದೇ ಹಳೆಯ ಮಾತುಗಳನ್ನ ನೆನ್ಪು ಮಾಡಿಸ್ತಾ ಇದ್ದಾನೆ. ಅರ್ಜುನ, ಜೀವನ ಅನ್ನೋದು ಒಂದು ಪ್ರವಾಹ ಇದ್ದಾಗೆ. ಒಬ್ಬನಿಗೆ ಇನ್ನೊಬ್ಬನ ಜೊತೆ ಒಂದೇ ಸಂಬಂಧ ಇರಲ್ಲ. ವ್ಯಕ್ತಿ ಒಬ್ಬ ಆಗಿದ್ರು ಕೂಡ ಅವನಿಗೆ ಕಟ್ಟೋ ಸಂಬಂಧ ನೂರಾರು. ತಂದೆ ಆಗ್ತ್ಯಾ, ಮಗನಾಗ್ತ್ಯಾ, ಅಣ್ಣನಾಗ್ತ್ಯಾ, ತಮ್ಮನಾಗ್ತ್ಯಾ, ತಾಯಿ ಆಗ್ತಾಳೆ, ತಂಗಿ ಆಗ್ತಾಳೆ, ಅಕ್ಕಳಾಗ್ತಾಳೆ, ಮಗಳಾಗ್ತಾಳೆ. ಯಾವುದಾದ್ರೂ ಒಂದು ಸಂಬಂಧವನ್ನ ಬಿಡ್ಲೇಬೇಕಲ್ವಾ? ಅಥವಾ ಎಲ್ಲ ಸಂಬಂಧವನ್ನ ಒಂದು ದಿವಸ ಬಿಟ್ಟು ಹೋಗ್ಲೇಬೇಕಲ್ವಾ? ಹಾಗೆ ಭೀಷ್ಮನಿಗೆ ಎಲ್ಲ ಸಂಬಂಧವನ್ನ ಬಿಟ್ಟು ಹೋಗೋ ಕಾಲ. ಮೊಮ್ಮಕ್ಕಳ ಮೇಲೆ ಪ್ರೀತಿ, ವ್ಯಾಮೋಹ ಎಲ್ಲ ಸಾಮಾನ್ಯ. ಆದ್ರೆ ಅವ್ರು ನಿನ್ ಕಣ್ಮುಂದೆನೆ ಇರ್ಬೇಕು ಅಂತ ಅನ್ಕೊಳ್ಳೋದು ತಪ್ಪು. ಅದು ಮೋಹ. ಅದು ಹೌದು, ಹೌದು ಕೃಷ್ಣ, ಅರ್ಥ ಆಗ್ತಾ ಇದೆ. ಇಡೀ ಜೀವನದ ವಿಶಾಲ ವಿಸ್ತಾರ ಪ್ರವಾಹ. ಈ ಪ್ರವಾಹದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ಕೃಷ್ಣ ಹೇಳ್ತಾ ಇದ್ದಾನೆ, ಹೌದು, ಬೆಳಗಾಗುವ ಹೊತ್ತಿಗೆ ನೀನು ತಯಾರಾಗಿರು. ಭೀಷ್ಮನ ಜಗತ್ ಪ್ರಸಿದ್ಧವಾದ ಪ್ರತಿಜ್ಞೆ ಇದೆ. ನಿನ್ನ ಪ್ರತಿಜ್ಞೆ ಇದೆ, ನನ್ನ ಪ್ರತಿಜ್ಞೆ ಇದೆ. ಇಷ್ಟೋ ಜನರ ಪ್ರತಿಜ್ಞೆ ಜೊತೆಗೆ ಅಂಬೆಯ ಪ್ರತಿಜ್ಞೆ ಇದೆ. ಎಲ್ಲ ಪ್ರತಿಜ್ಞೆ ಪೂರೈಸ್ತಕ್ಕಂಥ ದಿನ 10ನೇ ದಿವಸ. 10ನೇ ದಿವಸ ಬಂದೇ ಬಿಡ್ತು. ಪಾಂಡವ ಸೈನ್ಯಕ್ಕೆ ಅವತ್ತು ವಿಶೇಷವಾದ ಹುರುಪು. 10ನೇ ದಿವಸ ಶಿಖಂಡಿಯನ್ನ ಸೇನೆಯ ಮುಂಚೂಣಿಯಲ್ಲಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಪಾಂಡವರು. ಸ್ವಯಂ ಭೀಮಾರ್ಜುನರೇ ಶಿಖಂಡಿಯ ರಕ್ಷಣೆಗಾಗಿ ನಿಂತಿದ್ದಾರೆ. ಹಿಂದೆ ದ್ರೌಪದಿಯ ಮಕ್ಕಳು ಅಭಿಮನ್ಯು ಬೆಂಗಾವಲಾಗಿ ನಿಂತ್ಕೊಂಡಿದ್ದಾರೆ. ಸಾತ್ಯಕಿ ಚೇತಿಕಾನ ಇದ್ದಾನೆ, ದುಷ್ಟ್ಯದ್ಯುಮ್ನ ಇದ್ದಾನೆ, ಧರ್ಮಪುತ್ರ ಮಾದ್ರೀಸುತರಿದ್ದಾರೆ. ಅರ್ಜುನ ಶಿಖಂಡಿಗೆ ಹೇಳ್ತಾ ಇದ್ದಾನೆ, ಶಿಖಂಡಿ, ಇಂದಿನ ಯುದ್ಧದ ವೀರ ನೀನೇ. ನೀನೇ ಭೀಷ್ಮನನ್ನು ಆಹುತಿ ತೆಗೆದುಕೊಳ್ಳುವವ. ಅದು ವಿಧಿ ಸಂಕಲ್ಪ. ನಿನ್ನ ಜನ್ಮ ಸಾರ್ಥಕವೂ ಹೌದು. ನಾನು ನಿನ್ನ ರಕ್ಷಣೆಗೆ ನಿಂತಿರ್ತೇನೆ. ಕಾರ್ಯಸಿದ್ಧಿಯಾಗುವ ತನಕ ಹಿಂದೆ ನೋಡ್ಬೇಡ. ಸೈನ್ಯಗಳು ಎರಡೂ ಕಡೆ ಸಿದ್ಧವಾಗಿ ಬರುವ ಹೊತ್ತಿಗೆ ನಿನ್ನ ಗುರಿ ಕೇವಲ ಭೀಷ್ಮನ ಎದುರಲ್ಲಿ ಇರಲಿ ಎಂದ ಅರ್ಜುನ. ಎರಡೂ ಸೇನೆಗಳು ಸಮುದ್ರದೊಳಗೆ ಸೇರುವಾಗ ಗಂಗೆ ರಭಸದಿಂದ ಹರಿಯೋ ತರ ಹರಿತಾ ಇದ್ದಾರೆ. ಕೌರವ ಸೇನೆಯನ್ನ ಕೊಚ್ಚ ಹಾಕ್ತಾ ಇದ್ದಾರೆ. ಶಿಖಂಡಿ ವೇಗವಾಗಿ ಭೀಷ್ಮನ ರಥದತ್ತ ಹೋಗ್ತಾ ಇದ್ದಾನೆ.
ಇದರ ಬಗ್ಗೆ ಮೊದಲೇ ಸೂಚನೆ ಇದ್ದ ದುರ್ಯೋಧನ ಈ ದೃಶ್ಯವನ್ನ ನೋಡ್ತಾ ಇದ್ದಾನೆ. ಬಂದು ಹೇಳ್ತಾ ಇದ್ದಾನೆ, ತಾತ ನೋಡು, ನನ್ನ ಸೈನ್ಯವನ್ನೆಲ್ಲ ಅರ್ಜುನ ಸುಡ್ತಾ ಇದ್ದಾನೆ, ಏನಾದರೂ ಮಾಡು, ನಿಗ್ರಹಿಸು ಅಂದ. ಭೀಷ್ಮನಿಗೆ ಕೋಪ ಬಂತು. ಮೂರ್ಖ, ನೀನು ಹೇಳಬೇಕಾದದ್ದಿಲ್ಲ, ನಿನಗೆ ಪ್ರತಿಜ್ಞೆ ಮಾಡಿಕೊಟ್ಟಿರೋ ತರ ನಡೀತಾನೆ. ದಿನ ದಿನವೂ 10,000 ಕ್ಷತ್ರಿಯ ಯೋಧರಿಗೆ ಕಮ್ಮಿ ಇಲ್ಲದಂತೆ ಕೊಲ್ತಾ ಇದ್ದೇನೆ, ಇವತ್ತು ಅದನ್ನ ಮಾಡ್ತೇನೆ. ಹೆಚ್ಚಾದ್ರೂ ಪರವಾಗಿಲ್ಲ, ನಿನ್ನ ಪಿಂಡ ತಿಂದ ಸಾಲವನ್ನ ಪೂರ್ತಿ ತೀರಿಸಿ ಹೋಗ್ತೇನೆ, ಇವತ್ತು ಸಾಯಲಿದ್ದೇನೆ ಅಂದ್ಬಿಟ್ಟ. ದುರ್ಯೋಧನನಿಗೆ ಕೋಪ ಬಂದು ಹೊರಟೋದ. ಶಿಖಂಡಿ ಒಂದೇ ವೇಗದಿಂದ ಭೀಷ್ಮನ ರಥದತ್ತ ಬರ್ತಾ ಇದ್ದಾನೆ. ಅವನ ಹಿಂದೆ ಪಾಂಡವ ಸೇನೆ ಬರ್ತಾ ಇದೆ. ಈ ಕಡೆ ದುರ್ಯೋಧನ ಅಪ್ಪಣೆ ಕೊಟ್ಟ, ಎಲ್ಲರನ್ನ ಕಟ್ ಹಾಕಿ ಅಂತ. ಅರ್ಜುನ ಶಿಖಂಡಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದ ದ್ರೋಣನ ಊಹೆ ಕೂಡ ಬಂತು. ಅಪಶಕುನಗಳೆಲ್ಲ ಆಚಾರ್ಯರಿಗೆ ತಿಳಿತು, ಅದನ್ನ ಅಶ್ವತ್ಥಾಮನಿಗೂ ಕೂಡ ತೋರಿಸಿದ್ರು. ದ್ರೋಣ ಅವನ ಗಮನಕ್ಕೆ ಬಂದು, ಭಗದತ್ತ, ಕೃಪಾ, ಶಲ್ಯ, ಕೃತವರ್ಮ, ವಿಕರ್ಣ, ಚಿತ್ರಸೇನ, ಸೈಂಧವ, ಮಹಾರಥಿ ಎಲ್ಲರನ್ನ ಹೊರಳಿಕ್ಕೆ ಸಿದ್ಧ ಮಾಡಿದ್ರೆ ಭೀಮ ಅವರೆಲ್ಲರಿಗೂ ಅಡ್ಡ ಗಾಲಾಗಿ ಬಂದು ನಿಂತ್ಕೊಂಡ. ಆದ್ರೆ ಭೀಷ್ಮ ಅದ್ಭುತವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಆ ಹೊತ್ತಿಗಾಗಲೇ 5,000 ರಥಗಳನ್ನ ಪುಡಿ ಪುಡಿ ಮಾಡಿ ರಥಿಗಳನ್ನ ಕೊಂದು ಹಾಕ್ಬಿಟ್ಟಿದ್ದ. 14,000 ಯೋಧರನ್ನ ಸಾಯಿಸ್ಬಿಟ್ಟಿದ್ದ. 1,000 ಆನೆಗಳನ್ನ, 10,000 ಕುದುರೆಗಳನ್ನ ಸಾಯಿಸ್ಬಿಟ್ಟಿದ್ದ ಭೀಷ್ಮ. ಭೀಷ್ಮನ ಬಾಣಗಳಿಗೆ ವಿರಾಟನ ಸೋದರನಾದ ಶತಾನೀಕ ಕೂಡ ಸತ್ತಿದ್ದ. ಕೊನೆಯದಾಗಿ ಶಿಖಂಡಿಯ ರಥ ಭೀಷ್ಮನ ಬಳಿ ಬಂದು ನಿಂತ್ಕೊಳ್ತು. ಭೀಷ್ಮ ಅವನನ್ನ ಸುಡುವಂತೆ ಬಿಚ್ಚು ಕಂಗಳಿಂದ ಒಮ್ಮೆ ನೋಡ್ಕೊಂಡ. ಯಾವಾಗ ಶಿಖಂಡಿಯನ್ನ ನೇರವಾಗಿ ಭೀಷ್ಮ ನೋಡಿದ್ನೋ, ಶಿಖಂಡಿ ಅಂಬೆಯಂತೆ ಕಾಣಿಸ್ಬಿಟ್ಲು ಒಂದು ಕ್ಷಣ. ಅವನನ್ನ ಕೊಲ್ಲಿಕ್ಕೆ ಬಂದಿರೋ ಮಹಾಕಾಳಿಯ ರೂಪದಲ್ಲಿ ಕಾಣಿಸಿದ್ಲು. ಕೈಯಲ್ಲಿ ಕತ್ತಿ ಹಿಡಿದು ಬಂದು ನಿಂತ ಮೃತ್ಯು ದೇವತೆಯ ರೀತಿ ಕಾಣಿಸಿದ್ಲು. ಭೀಷ್ಮನಿಗೆ ಹಳೆಯ ಚರಿತ್ರೆ ಗೊತ್ತಾಯ್ತು. ಪಾಂಡವರಿಗೆ ಎಸಗಿದ ಅನ್ಯಾಯದ ಚಿಂತೆ, ದುರ್ಯೋಧನನ ಚುತ್ತು ಮಾತು, ಇದೆಲ್ಲ ಭೀಷ್ಮನ ಮನಸ್ಸಲ್ಲಿ ಬಂತು. ಭೀಷ್ಮನ ಕೈ ಚಳಕ ನಿಲ್ತು. ಆ ಕ್ಷಣ ಶಿಖಂಡಿ ಅರ್ಜುನನ ಬಾಣ ಅವನ ಮೈಯನ್ನ ಹೊಕ್ಲಿಕ್ಕೆ ಶುರುವಾಯಿತು. ಶಿಖಂಡಿಯ 10 ಬಾಣ ಭೀಷ್ಮನ ಎದೆಯನ್ನ ಹೊಕ್ತು. ಭೀಷ್ಮ ಬಿಲ್ಲನ್ನು ಆಗ್ಲೇ ಕತ್ತರಿಸಾಕ್ತ, ಸಾರಥಿಯನ್ನ ಕೊಂದು ಹಾಕ್ತ. ಭೀಷ್ಮನ ಧ್ವಜ ಕೆಸರಿನ ಭೂಮಿಯಲ್ಲಿ ಬಿತ್ತು. ಅರ್ಥ ಆಯ್ತು ಭೀಷ್ಮನಿಗೆ, ನನ್ನ ಕೊನೆಯ ಕಾಲ ಬಂದಿದೆ ಅಂತ. ಈ ಪಾಂಡವ ಸೈನ್ಯವನ್ನೆಲ್ಲವನ್ನ ಒಂದೇ ಬಿಲ್ಲಿನಿಂದ ಗೆದ್ದು ಬಿಡುತ್ತಿದ್ದೆ. ಈ ಕೃಷ್ಣ, ಈ ವಿಶ್ವಕ್ಸೇನ ಇವರ ರಕ್ಷೆಗಿಲ್ಲದಿದ್ದರೆ. ಆ ಯುದ್ಧ ಭೂಮಿಯಲ್ಲಿ ಪರಮಾತ್ಮನಾದ ವಾಸುದೇವ, ವಿಶ್ವಕ್ಸೇನ ಇಬ್ರು ಇಲ್ಲ ಅಂದಿದ್ರೆ ಭೀಷ್ಮ ಅಷ್ಟು ಜನರನ್ನ ಕೊಂದು ಹಾಕ್ಬಿಡ್ತಿದ್ದ. ಆ ಸಾಮರ್ಥ್ಯ ಅವನಲ್ಲಿತ್ತು. ಆದ್ರೆ ನನ್ನ ಪ್ರತಿಜ್ಞೆ ಇದೆ. ಹಾಗಾಗಿ ಈ ಶಿಖಂಡಿಯೇ ಸ್ತ್ರೀಯಾಗಿದ್ದು ಗಂಡಾಗಿರುವವನು, ನಾನು ಇವನನ್ನ ಕೊಲ್ಲಲ್ಲ. ನಾನಾಗಿಯೇ ಸತ್ತು ಹೋದ್ರೆ ಮೃತ್ಯು ನನ್ನ ಹತ್ರಕ್ ಬರಲ್ಲ. ಯಾಕಂದ್ರೆ ನಾನು ಇಚ್ಛಾಮರಣಿ. ಏನು ಮಾಡ್ಲಿ ಅಂತ ಚಿಂತೆ ಮಾಡಿದಾಗ ಆಕಾಶದಲ್ಲಿ ವಸುಗಳು, ಋಷಿಮುನಿಗಳು ಪ್ರತ್ಯಕ್ಷರಾದ್ರು. ಪ್ರತ್ಯಕ್ಷರಾಗಿ ಭೀಷ್ಮನಿಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಾರೆ. ಏನಂತ? ಏ ಭೀಷ್ಮ, ಶಸ್ತ್ರ ಸನ್ಯಾಸ ಮಾಡು, ಅದೇ ಸರಿಯಾದ ಉಪಾಯ ಅಂತ ಹೇಳಿಬಿಟ್ರು. ಆ ಕ್ಷಣದಲ್ಲಿ ಅಂತಹ ರಕ್ತದ ನೆಲದಲ್ಲಿ ಸುಗಂಧದ ಗಾಳಿ ಬೀಸಕ್ ಪ್ರಾರಂಭ ಆಯಿತು. ರಕ್ತಗಳ ಹೆಣಗಳ ಘಾಟಿನ ದುರ್ಗಂಧ ಮಾಯ ಆಯಿತು. ಆಕಾಶದಿಂದ ಪುಷ್ಪವೃಷ್ಟಿ ಆಗ್ತಾ ಇದೆ.
ಭೀಷ್ಮ ಇನ್ನೊಂದು ಬಿಲ್ಲೆತ್ತಿದವನು ನೆಲಕ್ಕೆ ಎಸ್ತ, ಬತ್ತಳಿಕೆ ಕಿತ್ತು ಬಿಸಾಕ್ತ, ಕವಚವನ್ನ ಹರಿದಾಕ್ತ, ಭೀಷ್ಮನ ಕಿರೀಟವನ್ನ ಶಿಖಂಡಿ ಉರುಳಿಸಿದ. ನೆಲದ ಮೇಲೆ ನಿಂತ ಭೀಷ್ಮನ ಸ್ಥಿತಿ ಎಂತಹವರಿಗೂ ಕನಿಕರ ತರುವಂತಿತ್ತು. ಶಿಖಂಡಿಯನ್ನ ಮುಂಭಾಗದಲ್ಲಿ ನಿಲ್ಸಿದ್ರು. ಅವನ ಬೆನ್ನ ಹಿಂದೆ ಅರ್ಜುನ ನಿಂತು ಬಾಣ ಪ್ರಯೋಗವನ್ನ ಮಾಡ್ದ. ಒಂದೊಂದು ಬಾಣ ಶರೀರವನ್ನ ತೂತು ಮಾಡಿದಾಗ ಭೀಷ್ಮ ಹೇ ಕೃಷ್ಣ, ನಾರಾಯಣ, ವಾಸುದೇವ, ಗೋವಿಂದ, ಮುರಾರೇ ಅಂತ ಒಂದೊಂದೇ ಪರಮಾತ್ಮನ ನಾಮವನ್ನ ಹೇಳ್ತಾ ಇನ್ನೇನು ನೆಲಕ್ಕೆ ಕುಸಿದು ಬೀಳುವ ದೃಶ್ಯ. ಇದಾವುದೂ ಶಿಖಂಡಿಯ ಬಾಣ ಅಲ್ಲ. ಹಾಗಂತ ಅರ್ಜುನ ಬಿಟ್ಟಿದ್ದು ನಿಜ. ಆದ್ರೆ ಇಂದ್ರನ ವಜ್ರಾಯುಧ ಪರಿಘಾಯುಧ ಬೀಸಿದಂತೆ ಅದು ಭೀಷ್ಮನ ಎದೆಯನ್ನ ಹೊಕ್ಕಿತ್ತು ಅಂದ್ರೆ ಅದು ಪರಮಾತ್ಮನ ಬಾಣನೇ ಆಗಿರ್ಬೇಕು. ಚೇಳಿನ ಹೊಟ್ಟೆಯನ್ನ ಇರಿದು ಚೇಳಿನ ಮರಿಗಳು ಹೊರಗಡೆ ಬರ್ತವಂತೆ. ಆ ತಾಯಿ ಚೇಳಿಗೆ ಆಗೋ ನೋವು ಅವತ್ತು ಭೀಷ್ಮನಿಗೆ ಆಗ್ತಾ ಇತ್ತು. ಅದನ್ನ ಮನಸ್ಸಲ್ಲಿ ಸ್ಮರಣೀಯ ಮಾಡಿಕೊಂಡು ಭೀಷ್ಮ ನೆಲಕ್ಕೆ ಉರುಳಲಿಕ್ಕೆ ಪ್ರಾರಂಭ ಆದ. ಅಲ್ಲಿ ವಿಶೇಷ ಏನು ಅಂದ್ರೆ ಇನ್ನೊಂದೇ ಒಂದು ಗಳಿಗೆ ಆಗಿದ್ರೂ ಕೂಡ ಅವತ್ತಿನ ದಿನದ ಯುದ್ಧ ನಿಂತೋಗ್ತಾ ಇತ್ತು. ಒಂದಂಗುಲವನ್ನು ಬಿಡದೆ ಭೀಷ್ಮನ ಮೈಯಿನ ಎಲ್ಲ ಮುಖದ ಭಾಗಗಳನ್ನು ಬಾಣಗಳು ಹೊಕ್ಕಿತು. ಉರುಳಿದ ಭೀಷ್ಮನಿಗೆ ಭೂಸ್ಪರ್ಶವಾಗದಂತೆ ಅರ್ಜುನ ಬಾಣಗಳ ಹಾಸಿಗೆಯನ್ನ ವೀರ ಶಯನವನ್ನ ತಯಾರು ಮಾಡಿಬಿಟ್ಟ. ಆ ಕ್ಷಣದಲ್ಲಿ ಪುಣ್ಯ ಪುರುಷನಾಗಿರ್ತಕ್ಕಂಥ ಭೀಷ್ಮ ಭೂಮಿಯನ್ನ ಸ್ಪರ್ಶ ಮಾಡಿದ್ರೆ ಭೂಮಿನೇ ನಾಶ ಆಗುತ್ತೇನೋ ಭಯದಿಂದ. ಆ ಕ್ಷಣದಲ್ಲೇ ಏನಾಗ್ತಾ ಇದೆ, ಅರ್ಜುನನ ಬಾಣ ಹೊಕ್ಕಲ್ಲೆಲ್ಲ ಭೀಷ್ಮನ ಮೈಯಿಂದ ರಕ್ತ ಚಿಮ್ಮುತ್ತಾ ಇದೆ. ಅತ್ಯಂತ ಭಯಾನಕವಾದ ಒಂದು ಮಹಾ ಪ್ರಸವಣ ಆಗ್ತಾ ಇದೆ. ಹೇಗೆ ಬಿದ್ದ? ಒಂದು ದೊಡ್ಡ ಪರ್ವತ ನೆಲಕ್ಕೆ ಬೀಳುವಂತೆ ಭೀಷ್ಮ ಭೂಮಿ ಮೇಲೆ ಬಿದ್ದ. ಮೈಯೆಲ್ಲ ಬಾಣಮಯವಾಗಿ ಕಾಡು ಮುಳ್ಳು ಹಂದಿಯಂತೆ ಕಾಣಿಸ್ತಾ ಇದ್ದಾನೆ. ಆ ವೃದ್ಧ ಪಿತಾಮಹ ಅತ್ಯಂತ ದಾರುಣವಾಗಿ ಶೋಚನೀಯವಾಗಿ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಭೂಮಿ ಮೇಲೆ ಬಿದ್ದ. ಸಾಯುವಾಗಲೂ ಇನ್ನೊಬ್ಬರ ಹಂಗಿಗೆ ಬೀಳದೆ ತನ್ನ ಸ್ವಇಚ್ಛೆಯಿಂದ ರಹಸ್ಯವನ್ನ ಹೇಳಿ ಭೂಮಿಗೆ ಬಿದ್ದ. ಭೂಮಿಗೆ ಬಿದ್ದವನು ತೃಪ್ತಿ ಭಾವದಿಂದ ಇದ್ದಾನೆ. ಶಿಕ್ಷೆಯನ್ನು ಒಪ್ಕೊಂಡ, ಅಪರಾಧಿ ಭಾವ ತೊರೆದು ಹಾಕ್ತ. ಅದೇ ಕ್ಷಣ ಏನಾಗ್ತಾ ಇದೆ, ಯಾವಾಗ ಭೀಷ್ಮ ಕೆಳಗೆ ಬಿದ್ನೋ ಪಾಂಡವದ ಪ್ರಮುಖರು, ಕೌರವರ ಪ್ರಮುಖರು ಎಲ್ಲರೂ ವೈರಿಗಳು ಓಡೋಡಿ ಬರ್ತಾ ಇದ್ದಾರೆ ಭೀಷ್ಮನ ಬಳಿಗೆ. ಎಲ್ಲ ಓಡಿ ಬಂದು ಭೀಷ್ಮನನ್ನ ಸುತ್ತುವರೆದ್ರು. ಭೀಷ್ಮ ಪತನ ಅನ್ನುವ ಸುದ್ದಿ ಕೇಳಿ ಕೌರವರ ಹೃದಯ ಒಡೆದೋಯ್ತು. ಆ ಕ್ಷಣ ಕೌರವರ ವಿಜಯದ ಸ್ತಂಭನೆ ಕಳಚಿ ಬಿತ್ತು. ಅವತ್ತು ದುರ್ಯೋಧನನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತಿರ್ಲಿಲ್ಲ. ಆ ಕ್ಷಣ ತಾತ ನನ್ನಿಂದ ಈ ರೀತಿ ಪ್ರಾಣ ಬಿಡ್ತಾನೆ ಅನ್ನೋದನ್ನ ನೆನಪು ಮಾಡ್ಕೊಂಡು ನಾಚಿಕೆ ಆಗ್ತಾ ಇದೆ, ಅವನಿಗೆ ದುಃಖ ಆಗ್ತಾ ಇದೆ. ಕೊನೆಗೂ ಕೈ ಕೊಟ್ಬಿಟ್ನಲ್ಲ ಅನ್ನೋ ಕೋಪ ಬರ್ತಾ ಇದೆ. ನನ್ನ ಎಲ್ಲ ಪ್ರಯತ್ನ ವ್ಯರ್ಥ ಆಯ್ತಲ್ಲ ಅಂತ ಸಂತಾಪ ಮಾಡ್ತಾ ಇದ್ದಾನೆ. ಪಾಂಡವರ ತಂತ್ರಕ್ಕೆ ಕೆರಳ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಆದ್ರೆ ಭೀಷ್ಮ ಒಂದು ಅಪೂರ್ವ ತೇಜಸ್ಸು ಕೆಳಗೆ ಬಿದ್ದು ವಿರಾಜಿಸ್ತಾ ಇದೆ.
ಕೆಳಗೆ ಬಿದ್ದವನೇ ಕಣ್ಣನ್ನ ಮುಚ್ಚಿಬಿಟ್ಟ. ಕೊಂಚ ಕಾಲ ಪ್ರಜ್ಞೆ ಇಲ್ಲ ಭೀಷ್ಮನಿಗೆ. ಸ್ವಲ್ಪ ಕಾಲದ ನಂತರ ತನ್ನ ಕಣ್ಣುಗಳನ್ನ ನಿಧಾನವಾಗಿ ತೆರೆದು ನೋಡ್ತಾ ಇದ್ದಾನೆ. ಅವನ ಸುತ್ತಲೂ ಎಲ್ಲರೂ ನಿಂತಿದ್ದಾರೆ. ಆಗ ಭೀಷ್ಮ ಹೇಳ್ತಾ ಇದ್ದಾನೆ, ಇನ್ನು ಈಗ ದಕ್ಷಿಣಾಯನ ನಡೀತಾ ಇದೆ, ಉತ್ತರಾಯಣ ಇನ್ನೂ ಬಂದಿಲ್ಲ. ಹಾಗಂತ ಬದುಕಬೇಕು ಅನ್ನೋ ಆಸೆ ನನಗಿಲ್ಲ. ಆ ಆಸೆ ಹೊರಟು ಹೋಗಿ ಬಹಳ ದಿನಗಳಾಗೋಯ್ತು. ಈ ಮರ್ತ್ಯ ಶರೀರವನ್ನ ಬಿಡ್ಲಿಕ್ಕೆ ಉತ್ತರಾಯಣ ಪರ್ವ ಕಾಲದ ತನಕ ನಾನು ಕಾಯ್ತೇನೆ. ಅಲ್ಲಿಯವರೆಗೆ ಈ ನೋವಿನಿಂದಲೇ ಸಾಯ್ತಾ ಇರ್ತೇನೆ. ಇದು ನನ್ನ ಅನಿವಾರ್ಯ. ನನ್ನ ಒಂದು ಅಡ್ಡ ಮಾತು ಸಭೆಯಲ್ಲಿ ದ್ರೌಪದಿಗೆ ಅಪಮಾನ ಮಾಡ್ತಾ ಇದ್ದವ್ರಿಗೆ ನನಗೇ ಗೊತ್ತಿಲ್ಲದೆ ಎಷ್ಟೊಂದು ಪ್ರೋತ್ಸಾಹ ಕೊಟ್ಟುಬಿಡ್ತು. ಜೂಜಾಡ್ಬೇಕಾದ್ರೆ ನಾನು ತಡಿದೇ ಇದ್ದಿದ್ದು. ಈ ಎಲ್ಲ ಪಾಪದ ಪ್ರಾಯಶ್ಚಿತ್ತ ನಾನು ಇನ್ನು ಮುಂದೆ ಅನುಭವಿಸ್ತೇನೆ. ಸಾವಿರಾರು ಚೇಳುಗಳು ಒಬ್ಬ ಮನುಷ್ಯನಿಗೆ ಏಕಕಾಲದಲ್ಲಿ ಕುಟುಕಿದಾಗ ಎಷ್ಟು ನೋವಾಗ್ತಿದ್ಯೋ ಅಷ್ಟು ನೋವಾಗ್ತಾ ಇತ್ತು ಭೀಷ್ಮನಿಗೆ. ಅಂತಹ ಯಮಯಾತನೆಯನ್ನ ಯಾವ ವೀರ ಕೂಡ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭೀಷ್ಮ ತಡ್ಕೊಂತಾ ಇದ್ದ. ಆಕಾಶದಲ್ಲಿ ಮಹರ್ಷಿಗಳು ಹಂಸ ಪಕ್ಷಿಗಳ ರೂಪದಲ್ಲಿ ಹಾರ್ತಾ ಬರ್ತಾ ಇದ್ದಾರೆ. ಅವರನ್ನ ಕಳಿಸಿದ್ದು ಗಂಗಾದೇವಿ. ಮಾನಸ ಸರೋವರದ ಕಡೆಯಿಂದ ಹಂಸ ಪಕ್ಷಿಗಳು ಭೀಷ್ಮನ ಬಳಿಗೆ ಬರ್ತಾ ಇದ್ದಾವೆ. ಬಂದವು ಭೀಷ್ಮನನ್ನ ಪ್ರದಕ್ಷಿಣೆಯನ್ನ ಮಾಡಿ ಒಂದಕ್ಕೊಂದು ಮಾತಾಡ್ಕೊಳ್ತಾ ಇದ್ದಾವೆ. ಆಹಾ, ಮಹಾತ್ಮನಾದ ಯೋಗೀಶ್ವರನಾದ ಭೀಷ್ಮನು ತಿಳಿದು ದಕ್ಷಿಣಾಯನದಲ್ಲಿ ಪ್ರಾಣ ಬಿಡುವುದೇ ಅಂತ ಹೇಳಿ ದಕ್ಷಿಣದ ಕಡೆ ಹಾರೋಗ್ಬಿಟ್ವು. ಆಗ ಭೀಷ್ಮ ಹೇಳ್ತಾ ಇದ್ದಾನೆ ಅವುಗಳ ಕಡೆ ನೋಡಿ, ದಕ್ಷಿಣಾಯನದಲ್ಲಿ ಉಸಿರು ಬಿಡದಿರಲು ನಿಶ್ಚಯ ಮಾಡಿದ್ದೇನೆ ಅಂತ. ಈ ಕಡೆ ದೂರದಲ್ಲಿ ಪಾಂಡವ ಸೈನ್ಯ ಶಂಖ ರಣಭೇರಿ ಜಯಘೋಷವನ್ನ ಮೊಳಗಿಸ್ತಾ ವಿಜಯವನ್ನ ಆಚರಿಸ್ತಾ ಇದ್ದಾರೆ. ಕೆಲವರು ಭೀಷ್ಮನಂತ ಯೋಗೀಶ್ವರನನ್ನ ಬಲಿ ತೆಗೆದುಕೊಂಡ ಯುದ್ಧವನ್ನ ಕ್ಷಾತ್ರ ಧರ್ಮವನ್ನ ನಿಂದಿಸ್ತಾ ಇದ್ರೆ, ಕೆಲವರು ಭೀಷ್ಮನ ಪರಾಕ್ರಮವನ್ನ ಸ್ತುತಿಸ್ತಾ ಇದ್ದಾರೆ. ಭೀಷ್ಮನ ಮಹಾವ್ರತವನ್ನ, ತಂದೆಗೆ ಅವನು ಕೊಟ್ಟಂತಹ ಮಾತನ್ನ, ನಿಷ್ಠೆ ತ್ಯಾಗವನ್ನ, ಹಸ್ತಿನಾವತಿಯ ಸಿಂಹಾಸನದ ರಕ್ಷಣೆಗೆ ಅವನು ಮಾಡಿದ ಸಾಹಸಗಳನ್ನ ಕೊಂಡಾಡ್ತಾ ಇದ್ದಾರೆ. ಆಗ ಋಷಿಗಳು ಪಿತೃಗಳು ಬಂದು ಅವನನ್ನ ಹರಿಸ್ತಾ ಇದ್ದಾರೆ, ಮಹಾ ತ್ಯಾಗವನ್ನ ಪ್ರಶಂಸಿಸ್ತಾ ಇದ್ದಾರೆ. ಆದ್ರೆ ಭೀಷ್ಮ ಇದಾವುದನ್ನೂ ಕೂಡ ಕೇಳಿಸ್ಕೊಳ್ದೆ ಅಷ್ಟಾಕ್ಷರಿ ಮಂತ್ರವನ್ನ ಜಪಿಸ್ತಾ ಇದ್ದಾನೆ. ಓಂ ನಮೋ ನಾರಾಯಣಾಯ. ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸ್ತಾ ಇದ್ದಾನೆ. ಹಾಗಾದ್ರೆ ನಮ್ಗೆಲ್ಲ ಒಂದು ಅನುಮಾನ ಬರ್ತಾ ಇದೆ, ಭೀಷ್ಮ ಯಾಕೆ ದಕ್ಷಿಣಾಯನದಲ್ಲಿ ಪ್ರಾಣವನ್ನ ತ್ಯಜಿಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ? ಯಾಕೆ ಉತ್ತರಾಯಣದ ತನಕ ಕಾಯುವಂತ ಪರಿಸ್ಥಿತಿ ಏನು? ನೋಡಿ, ಅವನನ್ನ ಯೋಗೀಶ್ವರ ಅಂತ ಹೇಳ್ದೆ ನಾನು. ಎಲ್ಲರನ್ನ ಯೋಗೀಶ್ವರರು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯೋಗೀಶ್ವರ ಅಂತ ಕರಿಬೇಕು ಅಂದ್ರೆ ಅದಕ್ಕೊಂದು ನಿಯಮ ಇದೆ. ಏನು ನಿಯಮ? ಭೀಷ್ಮ ಅಷ್ಟಾಂಗ ಸಹಿತ ಭಕ್ತಿ ಯೋಗವನ್ನ ಅನುಷ್ಠಾನ ಮಾಡ್ಕೊಂಡಿದ್ದ. ಹಾಗಾಗಿ ಅವನನ್ನ ಯೋಗೀಶ್ವರ ಅಂತ ಕರೀತಾ ಇದ್ರು. ಬ್ರಹ್ಮಸೂತ್ರದ ಪ್ರಕಾರ ಯೋಗ ಸಮಾಧಿಯಿಂದ ಪ್ರಾಣ ಬಿಡೋಂತಹ ವ್ಯಕ್ತಿ ಉತ್ತರಾಯಣದಲ್ಲಿ ಏನಾದ್ರೂ ಪ್ರಾಣ ಬಿಟ್ರೆ ವಿಷ್ಣುವಿನ ಪಾದವನ್ನ ಸೇರ್ತಾರೆ. ಅದೇ ದಕ್ಷಿಣಾಯನದಲ್ಲಿ ಬಿಟ್ರೆ ಅದಕ್ಕೆ ಸ್ಥಾನ ಇಲ್ಲ. ಹಾಗಾಗಿ ಅವನು ಯೋಗೀಶ್ವರ, ಅವನು ಯೋಗ
ಅನುಷ್ಠಾನವನ್ನ ಮಾಡ್ತಾ ಇದ್ದ. ಅವನು ಉತ್ತರಾಯಣದಲ್ಲಿ ನಾನು ಸತ್ರೆ ನೇರವಾಗಿ ವಿಷ್ಣುವಿನ ಪಾದಕ್ಕೆ ಹೋಗ್ತೇನೆ ಅನ್ನೋ ನಿರ್ಧಾರದಿಂದ ಅವನು ಪ್ರಾಣವನ್ನ ಬಿಡ್ಲಿಕ್ಕೆ ಒಪ್ಲಿಲ್ಲ ದಕ್ಷಿಣಾಯನದಲ್ಲಿ. ಮಹೋಪನಿಷದಂ ಚೈವ ಯೋಗಮಾಸ್ಥಾಯ ವೀರ್ಯವ ಜಪ ಶಾಂತನವೋ ಧೀಮ ಕಾಲಕಾಂಕ್ಷಿ ಸ್ಥಿತೋ ಭವತ್ತು ಅಂತ ಭೀಷ್ಮ ಪರ್ವದಲ್ಲಿ ಹೇಳ್ತಾರೆ ಅದನ್ನ. ಈ ಕಡೆ ಸಂಜಯ ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ. ಭೀಷ್ಮನ ಸಾವಿನ ವಾರ್ತೆಯನ್ನ ಧೃತರಾಷ್ಟ್ರನಿಗೆ ಹೇಳ್ದ. ಮಹಾರಾಜರೇ, ಕುರುಕುಲದ ಉಜ್ವಲ ದೀಪವೊಂದು ಆರ್ಹೋಯ್ತು. ಉಜ್ವಲವಾದ ನಕ್ಷತ್ರ ಆಕಾಶದಿಂದ ಮಾಯ ಆಯ್ತು. ಭೀಷ್ಮರು ಶಸ್ತ್ರ ಸನ್ಯಾಸ ತ್ಯಾಗ ಮಾಡಿ ಅರ್ಜುನನ ಬಾಣಗಳಿಂದ ಹತರಾಗೋದ್ರು. ಆದ್ರೆ ಉತ್ತರಾಯಣಕ್ಕಾಗಿ ಕಾಯ್ತಾ ಉಸಿರನ್ನ ಬಿಗಿ ಹಿಡಿದುಕೊಂಡಿದ್ದಾರೆ ಪಾಂಡವ ಸೇನೆಗೆ ಇಂದು ಮಹಾವಿಜಯ ಪ್ರಾಪ್ತಿ. ಯಾವಾಗ ಭೀಷ್ಮನ ಸಾವಿನ ಸುದ್ದಿಯನ್ನ ಕೇಳಿದ್ನೋ ಧೃತರಾಷ್ಟ್ರ ಮೂರ್ಛೆ ಹೋದ. ಜ್ಞಾನ ಬಂದ ಮೇಲೂ ಕೂಡ ಈ ಸುದ್ದಿ ನಂಬ್ತಾ ಇಲ್ಲ. ಇಲ್ಲ ಸಂಜಯ, ನೀನ್ ಸುಳ್ಳು ಹೇಳ್ತಾ ಇದ್ಯಾ, ಒಮ್ಮೆ ಯುದ್ಧ ಭೂಮಿಗೆ ಹೋಗಿ ನೋಡಿ ಬಾ ಅಂತ ಹೇಳ್ತಾ ಇದ್ದಾನೆ. ಸಂಜಯ್ ಹೇಳ್ತಾ ಇದ್ದಾನೆ, ಸತ್ಯ ಮಹಾಪ್ರಭು ಸತ್ಯ. ಇದು ಪಾಂಡವರ ದೋಷ ಅಲ್ಲ, ದುರ್ಯೋಧನನ ತಪ್ಪು ಅಲ್ಲ, ತಪ್ಪು ನಿಮ್ಮದೇ. ನಿಮ್ಮ ತಪ್ಪಿನಿಂದ ಇವತ್ತು ಒಳ್ಳೆಯ ವ್ಯಕ್ತಿಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಈ ಕಡೆ ಭೀಷ್ಮನ ಮೈ ಕೈಗಳೆಲ್ಲ ಅರ್ಜುನನ ಬಾಣಗಳಿಂದ ಹೊಕ್ಕಿ ಹಿಂಸೆ ಪಡ್ತಾ ಇದ್ದಾನೆ. ಅವನು ಭೂಮಿಯನ್ನು ಕೂಡ ತಲುಪೋ ಹಾಗಿರ್ಲಿಲ್ಲ, ಬಾಣ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನ ದೇಹದಲ್ಲಿ ಶಕ್ತಿ ಇಲ್ಲ. ಕ್ಷೀಣ ಸ್ವರದಲ್ಲಿ ಹೇಳ್ತಾ ಇದ್ದಾನೆ ಭೀಷ್ಮ ಪಾಂಡವರ ಕಡೆ ತಿರುಗಿ, ಪಾಂಡುಪುತ್ರರೇ ಬಂದಿರಾ, ಸ್ವಾಗತ ನಿಮಗೆ. ನಿಮ್ಮ ದರ್ಶನದಿಂದ ಸಂತುಷ್ಟನಾದೆ. ನೀವು ಮಹಾಪರಾಕ್ರಮಿಗಳು. ಈ ನನ್ನ ತಲೆಯೊಂದು ಮಾತ್ರ ದಿಂಬಿಲ್ಲದೆ ಜೋತಾಡ್ತಾ ಇದೆ. ಇದಕ್ಕೇನಾದರೂ ಆಲಂಬನ ಕೊಡ್ತೀರಾ? ಹತ್ತಿರವಿದ್ದ ಜನರು ಈ ಮಾತನ್ನ ಕೇಳಿ ದುಃಖ ಪಡ್ತಾ ಇದ್ರೆ ಕೌರವರು, ಅರಸರು, ಮಹಾರಥಿಗಳು ಆ ಭೀಷ್ಮನ ತಲೆಯನ್ನ ಕೈಯಿಂದ ಎತ್ತಿ ಹಿಡಿಲಿಕ್ಕೆ ಮುಂದೆ ಬಂದ್ರು. ಮೃದುವಾದ ದಿಂಬುಗಳನ್ನ ಶಿಬಿರಗಳಿಂದ ತರಿಸ್ಲಿಕ್ಕೆ ಆಜ್ಞೆ ಮಾಡಿದ ದುರ್ಯೋಧನ. ಆದ್ರೆ ಭೀಷ್ಮ ಎಲ್ಲವನ್ನ ನಿರಾಕರಿಸ್ತಾನೆ. ತುಟಿಯ ಅಂಚಿನಲ್ಲಿ ಮೆದುವಾದ ನಗೆಯನ್ನ ಬೀರಿ ಹೇಳ್ತಾನೆ, ಇವೆಲ್ಲ ವೀರರಿಗೆ ಉಚಿತವಾದ ದಿಂಬಲ್ಲ. ಶರೀರವೆಲ್ಲ ಬಾಣಮಯವಾದ ಹಾಸಿಗೆಯ ಮೇಲಿರುವಾಗ ತಲೆಗೆ ಮಾತ್ರ ಬೇರೊಂದು ದಿಂಬೆ. ಅರ್ಜುನನನ್ನ ಭೀಷ್ಮ ನೋಡ್ತಾ ಹೇಳ್ತಾ ಇದ್ದಾನೆ, ಮಗು, ನನಗೊಂದು ವೀರೋಚಿತವಾದ ದಿಂಬನ್ನ ಕೊಡ್ತೀಯ ತಲೆಗೆ? ಹಾಸಿಗೆ ಕೊಟ್ಟವನಿಗೆ ದಿಂಬು ಕೊಡೋದು ಮರ್ತೋಯ್ತಾ? ಆ ಕ್ಷಣ ಅರ್ಜುನ ಹಾಸಿಗೆಗೆ ಅನುರೂಪವಾದ ದಿಂಬನ್ನ ಕೊಡ್ತಾನೆ. ಗಾಂಡೀವದಲ್ಲಿ 3 ದಿವ್ಯವಾದ ಬಾಣಗಳನ್ನ ಹೂಡಿ ತಲೆಯ ದೆಸೆಯಲ್ಲಿ ಭೂಮಿಗೆ ಬಿಟ್ಟಾಗ ಅದು ಅವನ ತಲೆಗೆ ತಾಕೋ ರೀತಿ ಅವನಿಗೆ ಎತ್ತರವಾಗಿ ದಿಂಬಿನಂತ ಆಲಂಬನವಾಯಿತು. ಆ ದುಸ್ಥಿತಿಯಲ್ಲೂ ಭೀಷ್ಮನಿಗೆ ಕಣ್ಣಂಚಲ್ಲಿ ನೀರು. ಅರ್ಜುನನ ಬುದ್ಧಿ ಮತ್ತೆ ಸಾಮರ್ಥ್ಯವನ್ನ ಮೆಚ್ಚುತ್ತಾ ಇದ್ದಾನೆ. ನೀನು ಉಳಿದ ಪೆದ್ದರಂತೆ ಯೋಚನೆ ಮಾಡದೆ ಎಂತಹ ದಿಂಬನ್ನ ಕೊಟ್ಟೆ. ಚುರುಕ ಬುದ್ಧಿಯ ಹುಡುಗ, ಸುಖವಾಗಿ ಬಾಳು. ಕ್ಷತ್ರಿಯ ಮನೆಯಲ್ಲಿ ಹಾಸಿಗೆಯಲ್ಲಿ ದಿಂಬಿನ ಮೇಲೆ ಸಾಯ್ಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ.
ನನ್ನ ಶಯನ ನೋಡಿದ್ಯಾ ವೀರಶಯನ? ನನ್ನಂತಹ ಮಹಾಭಾಗ್ಯ ಯಾವ ಕ್ಷತ್ರಿಯರಿಗೆ ಉಂಟು? ನಾನೇ ಧನ್ಯ ಅಂತ ಹೇಳ್ತಾ ಇದ್ದಾನೆ ಭೀಷ್ಮ. ಗಾಂಡೀವದ ಎದೆಯನ್ನ ಬಿಚ್ಚಿಬಿಟ್ಟು ಭೀಷ್ಮನ ಪಾದಗಳನ್ನ ಮುಟ್ಟಿ ಅರ್ಜುನ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾನೆ. ಇಂತಹ ಸ್ಥಿತಿಗೆ ನಾನು ಕಾರಣನಾದೆ ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ದುರ್ಯೋಧನಾದಿಗಳು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ, ಪಾಂಡವರು ಅಳ್ತಾ ಇದ್ದಾರೆ. ಆಗ ಭೀಷ್ಮ ಹೇಳ್ತಾ ಇದ್ದಾನೆ, ಉಭಯ ಪಕ್ಷದ ದೊರೆಗಳೇ, ಹೇ ಕೌರವರೇ ಪಾಂಡವರೇ, ಎಲ್ಲರೂ ಶಿಬಿರಕ್ಕೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ, ಮುಂದಿನ ಕಾರ್ಯಗಳನ್ನು ನೋಡ್ಕೊಳ್ಳಿ. ನಾನು ಇನ್ನು ಉತ್ತರಾಯಣ ಬರುವ ತನಕ, ಸೂರ್ಯನ ಸಪ್ತಾಶ್ವಗಳು ದಿಕ್ಕನ್ನ ಬದಲಿಸುವ ತನಕ, ದಿಕ್ಕನ್ನ ಬದಲಿಸಿ ಉತ್ತರ ದಿಕ್ಕಿಗೆ ಹೋಗುವ ತನಕ ಇಲ್ಲೇ ಮಲಗಿರುತ್ತೇನೆ. ನೀವು ನಾನು ಯೋಗ ಮಾರ್ಗದಲ್ಲಿ ಪ್ರಾಣ ಬಿಡೋದನ್ನ ನೋಡ್ಬೋದು. ಆದ್ರೆ ಒಂದೇ ಒಂದು ಪ್ರಾರ್ಥನೆ, ನನ್ನ ಸುತ್ತಲೂ ನೀರು ಬರುವಂತೆ, ನೀರಿನ ಬುಗ್ಗೆ ಬರುವಂತೆ ನನಗೆ ನಿರ್ಮಾಣವನ್ನ ಮಾಡಿಕೊಡಿ. ನನ್ನ ಅಂತ್ಯ ಕಾಲದವರೆಗೆ ಇಲ್ಲೇ ಮಲಗಿರ್ತೇನೆ, ಸೂರ್ಯನ ಉಪಾಸನೆಯನ್ನ ಮಾಡ್ತಾ ಇರ್ತೇನೆ. ಅಂದ್ರೆ ಭೀಷ್ಮ ನಿರ್ಣಯವಾದದ್ದು ಭೀಷ್ಮಾಷ್ಟಮಿ ದಿವಸ, ಅಷ್ಟಮಿ 8ನೇ ದಿವಸ, ಸೂರ್ಯನ ದಿಕ್ಕು ಬದಲಾಗೋದು ಸಪ್ತಮಿ ದಿವಸ. ಅದನ್ನ ನಾವು ರಥಸಪ್ತಮಿ ಅಂತ ಕರಿತೀವಿ. ಅಂದ್ರೆ ರಥಸಪ್ತಮಿಯ ಮರು ದಿವಸ ಭೀಷ್ಮಾಷ್ಟಮಿ ಬರುತ್ತೆ. ಆ ಭೀಷ್ಮಾಷ್ಟಮಿ ದಿವಸ ಅವರು ತನ್ನ ದೇಹದ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಹಾಗಾಗಿ ಆ ದಿವಸವನ್ನ ನಾವು ಭೀಷ್ಮಾಷ್ಟಮಿ ಅಂತ ಕರಿತೀವಿ. ಅವತ್ತು ರಥಸಪ್ತಮಿಯ ಮರು ದಿವಸ ಪಂಚಾಂಗ ಶುದ್ಧಿ ಇರುತ್ತೆ. ಅಭಿಜಿನ್ ಮುಹೂರ್ತದಲ್ಲಿ ರೋಹಿಣಿ ನಕ್ಷತ್ರ ಇತ್ತು. ಅವತ್ತು ಅವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಭೀಷ್ಮ ಹೇಳ್ತಾ ಇದ್ದಾರೆ ಎಲ್ರಿಗೂ ಕೂಡ, ಎಲ್ಲರೂ ವೈರತ್ವವನ್ನು ಬಿಟ್ಟು ಶಾಂತರಾಗಿ ಹೋಗಿ ಅಂತ. ಭೀಷ್ಮನ ಸುತ್ತ ಪರಿಖ ಇರಬೇಕು. ಪರಿಖ ಅಂದ್ರೆ ನೀರಿನ ಬುಗ್ಗೆ, ಸುತ್ತ ನೀರಿರ್ಬೇಕು. ಯಾಕೆ ಹಾಗಾದ್ರೆ? ಯಾವ ಉದ್ದೇಶಕ್ಕೋಸ್ಕರ ಅಂದ್ರೆ, ಆ ಭೀಷ್ಮಾಷ್ಟಮಿ ಬರ್ಲಿಕ್ಕೆ 58 ದಿನ ಬಾಕಿ ಇತ್ತು. ಅಂದ್ರೆ 2 ತಿಂಗಳು ಸಮೀಪ. ಭೀಷ್ಮ 2 ತಿಂಗಳ ಕಾಲ ಅದೇ ಜಾಗದಲ್ಲಿ ಬಾಣಗಳ ಮೇಲೆ ರಕ್ತವನ್ನ ಸ್ರವಿಸ್ತಾ ಮಲ್ಕೋಬೇಕಾಗಿರುತ್ತೆ. ರಕ್ತದ ವಾಸನೆಗೆ, ಶರೀರದ ಆ ದುರ್ಗಂಧಕ್ಕೆ ಇರುವೆಗಳು, ನೊಣಗಳು, ಕ್ರಿಮಿಕೀಟಗಳು, ಸರೀಸೃಪಗಳು ಬಂದು ತಿನ್ನುವಂತಹ ಸಾಧ್ಯತೆ ಇರುತ್ತೆ. ದೇಹವನ್ನ ಅಶುಚಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಸುತ್ತಲೂ ಹಳ್ಳವನ್ನ ತೋಡಿ ಅದರಲ್ಲಿ ನೀರನ್ನ ತುಂಬಿಸಿದಾಗ ನೀರನ್ನ ದಾಟಿ ಯಾವುದೇ ಪ್ರಾಣಿ ಪಕ್ಷಿಗಳು ಅಥವಾ ಕ್ರಿಮಿ ಕೀಟಗಳು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಆ ದೇಹವನ್ನ ಮುಟ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಭೀಷ್ಮ ನೀರಿನ ಪರಿಖವನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಅದು ಇನ್ನೊಂದು ಏನಂದ್ರೆ, ಈಗಾಗಲೇ ಲಕ್ಷ ಸಂಖ್ಯೆಯಲ್ಲಿ ಆನೆ, ಕುದುರೆ ಶರೀರ ಸತ್ತು ಬಿದ್ದಿತ್ತು. ಅವರ ಮಧ್ಯೆ ಭೀಷ್ಮ ಕೂಡ ಇದ್ದ. ಈಗಾಗಲೇ ಅವರ ದೇಹವನ್ನ ಅದ್ದು ಕಾಗೆ ನಾಯಿಗಳು ಕೂಡ ಕಿತ್ತು ತಿನ್ನುವಂತ ಸಂಭವ ಇತ್ತು, ಬೇರೆ ದೇಹಗಳನ್ನ. ಹಾಗೆ ಭೀಷ್ಮರದ್ದು ಮಾಡಬಹುದಿತ್ತು. ಉತ್ತರಾಯಣ ಬರುವ ತನಕ ಶರೀರದ ರಕ್ಷಣೆಗೆ ಈ ವ್ಯವಸ್ಥೆ ಬೇಕಾಗಿತ್ತು. ಮಹಾಯೋಧನ ಶರೀರವನ್ನ ಕಾಡದಂತೆ ರಾತ್ರಿ ಹಗಲು ಸೈನಿಕರು ಕಾದು ನಿಂತಿದ್ರು ಭೀಷ್ಮನ ಬಳಿ. ಮೈ ಮೇಲೆ ಗಿಡಗ ಕಾಗೆಗಳು ಬಾರದಂತೆ ಕಾವಲು ಕಾಯ್ತಾ ಇದ್ರು. ಅನ್ನ, ಆಹಾರ, ನೀರು ಯಾವುದನ್ನು ಕೂಡ ಶರೀರ ತಗೊಳ್ಳುವಂತಹ ಪರಿಸ್ಥಿತಿಲಿರ್ಲಿಲ್ಲ. ಸ್ನಾನ, ಶೌಚಾದಿಗಳಿಗೆ ಅವಕಾಶ ಇರಲಿಲ್ಲ. ಸಂಧ್ಯಾ ವಂದನೆಗಳನ್ನ ಮಾನಸಿಕವಾಗಿ ಮಾಡ್ತಾ ಇದ್ರು ಭೀಷ್ಮರು. ಅಷ್ಟಾಕ್ಷರಿ ಮಂತ್ರ ಜಪದಲ್ಲೇ ಸದಾಕಾಲ ಇರ್ತಿದ್ರು ಕಣ್ಣನ್ನ ಮುಚ್ಕೊಂಡು. ಅದೇ ಅವರ ದಿವ್ಯ ಯೋಗವಾಗಿತ್ತು. ಯುದ್ಧಾಯಾಸ ಕಳೆಯದೆ ಕೆಳಗಡೆ ಬಿದ್ದಿದ್ದ ವೈದ್ಯ ಚಿಕಿತ್ಸೆ ಅವಶ್ಯಕತೆ ಇರಲಿಲ್ಲ. ದುರ್ಯೋಧನ ರಾಜ್ಯ ವೈದ್ಯರನ್ನ ಕರೆಸಿ, ನಿಮ್ಮ ಎಲ್ಲ ಬಾಣಗಳನ್ನ ತೆಗೆಸಿ ನಿಮ್ಮನ್ನ ಹುಷಾರು ಮಾಡ್ತೀನಿ ಎಂದ.
ಆದ್ರೆ ಭೀಷ್ಮ ನಕ್ಕಿ ಹೇಳ್ತಾನೆ, ಜನ್ಮದಲ್ಲೇ ಔಷಧಿಯನ್ನ ಸೇವಿಸದ ಈ ಜಾಹ್ನವಿ ಪುತ್ರ ಈಗ ವೈದ್ಯರನ್ನ ಕರೆಸಿ ಔಷಧಿಯನ್ನ ಸೇವಿಸ್ತಾನ? ಅಯ್ಯೋ ಬೇಡ, ಕಳಿಸು ಇಲ್ಲ. ನಾನಿನ್ನು ನನ್ನ ಕೊನೆಯ ಗಳಿಗೆಗಳನ್ನ ಎಣಿಸ್ತಾ ಇದ್ದೇನೆ ಅಂತ ಹೇಳಿಕೊಟ್ರು. ಕೊಂಚ ಹೊತ್ತು ದುರ್ಯೋಧನ ಅಲ್ಲೇ ನಿಂತಿದ್ದ ತಲೆಯನ್ನ ತಗ್ಗಿಸಿ ಮತ್ತೆ ಹೋದ. ಉರಿಯುತ್ತಿದ್ದ ಪಂಜುಗಳನ್ನ ಹಿಡ್ಕೊಂಡು ಸೈನಿಕರು ಭೀಷ್ಮ ದೇಹದ ಸುತ್ತ ಸರ್ಪ ಕಾವಲಾಗಿ ನಿಂತಿದ್ದಾರೆ. ಅವನ ದೇಹವನ್ನ ಕಾಯ್ತಾ ಇದ್ದಾರೆ. ಆದ್ರೆ ಭೀಷ್ಮನಿಗೆ ಮಾತ್ರ ಪ್ರಜ್ಞೆ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಹೊರಳಾಡುವ ಪರಿಸ್ಥಿತಿ ಇರಲಿಲ್ಲ. ಚುಚ್ಚು ಬಾಣಗಳ ದೆಸೆಯಿಂದ ಮೊದಲೇ ವಯಸ್ಸಾಗಿರೋ ದೇಹ, ರಕ್ತ ಒಂದೊಂದೇ ಹನಿ ಬಸಿತ, ಮಾಂಸ ಕಾಣಿಸ್ತಾ ಇತ್ತು. ಯಮಯಾತನೆಯನ್ನ ಅನುಭವಿಸ್ತಾ ನಿರಾಶಾನಾಗಿ ಮಲ್ಕೊಂಡಿದ್ದ ಯೋಗಿ 58 ದಿನ ಹಾಗೆ ಇದ್ದ ಅಂದ್ರೆ ಅವನ ಮನಸ್ಸಿನ ಸ್ಥೈರ್ಯವನ್ನ ಬಣಿಸ್ಲಿಕ್ಕಾಗತ್ತ ನಮ್ ಕೈಲಿ? ಅದನ್ನ ನೆನೆಸ್ಕೊಳ್ಳಿಕ್ಕಾಗತ್ತಾ? ಸಾಧ್ಯನಾ ಅದು? ಕೌರವ ಪಾಂಡವರೆಲ್ಲ ಭೀಷ್ಮ ಬಿದ್ದ ಕೂಡಲೇ ಅವನನ್ನ ಸುತ್ತುವರೆದು ಹೀಗೆ ಉಪಚರಿಸ್ತಾ ಇರ್ಬೇಕಾದ್ರೆ ಎಲ್ರೂ ಇದ್ರು. ಆದ್ರೆ ಶ್ರೀಕೃಷ್ಣ ಮಾತ್ರ ಇರಲಿಲ್ಲ. ಯಾಕಂದ್ರೆ ಬೇರೊಂದು ಮುಖ್ಯವಾದ ಕೆಲಸದ ಕಡೆ ಹೋಗಿದ್ದ. ಏನು ಅಂದ್ರೆ, ದಣಿದಿದ್ದ, ಗಾಯವಾಗಿದ್ದ ರಥದ ಅಶ್ವಗಳನ್ನ ಶುಶ್ರೂಷೆ ಮಾಡ್ತಾ ಇದ್ದ. ಕೃಷ್ಣ ಬದುಕಿರುವವರನ್ನ ಸಲುಹಿ ಹೋಗ್ಬೇಕಾಗಿರೋರ್ನ ಕಳಿಸ್ಕೊಡ್ತಾ ಇದ್ದಾನೆ. ಇದು ಮಹಾಸತ್ಯ, ಅರ್ಥ ಮಾಡ್ಕೋಬೇಕು. ಅವನು ಹೇಗಿದ್ರು ಹೋಗ್ತಾನೆ, ಆದ್ರೆ ಬದುಕಿರೋರ್ನ ನೋಡ್ಬೇಕಲ್ವಾ? ಮುಂದಿನ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡ್ಬೇಕಲ್ವಾ? ಅದನ್ನ ಮಾಡ್ತಾ ಇದ್ದಾನೆ. ಪಾಂಡವರು ಇತ್ತ ಶಿಬಿರಕ್ಕೆ ಮರಳಿ ಕೃಷ್ಣನನ್ನ ಅಶ್ವಸೇನೆಯನ್ನ ನೋಡ್ತಾರೆ. ಒಂದು ಕುದುರೆಯ ಬಳಿ ಕೃಷ್ಣ ಮಂಡಿಯೂರು ಕೂತ್ಕೊಂಡು ಮೊಣಕಾಲಿಗೆ ತೈಲವನ್ನ ತಿಕ್ತಾ ಇದ್ದಾನೆ. ಧರ್ಮಪುತ್ರ ಹೇಳ್ತಾ ಇದ್ದಾನೆ, ಶ್ರೀಕೃಷ್ಣ, ಯುದ್ಧದಲ್ಲಿ ಒಂದು ಪರ್ವನೇ ಮುಗಿದಿರೋ ತರ ಆಗ್ತಾ ಇದೆ. ನಿನ್ನ ಕೃಪೆಯಿಂದ ಈಗ ಭೀಷ್ಮನನ್ನ ಜಯಿಸ್ಬಿಟ್ವಪ್ಪ ನಾವು. ಆಗ ಕೃಷ್ಣ ಹೇಳ್ತಾನೆ, ಅಲ್ಲ, ನೀನಾಚರಿಸಿದ ಧರ್ಮವೇ ಭೀಷ್ಮನ ಕೆಳಗಡೆ ಉರುಳಿಸ್ತು. ನಿನಗೆ ಅನ್ಯಾಯವಾಗಿದೆ ಅಂತ ಭೀಷ್ಮನಿಗನಿಸ್ತೇ ಹೋಗಿದ್ರೆ ಅವನಿವತ್ತು ಕೆಳಗಡೆ ಬೀಳ್ತಾ ಇರ್ಲಿಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ನಿನ್ನ ಧರ್ಮ ಇವತ್ತು ನಿನ್ನನ್ನು ಕಾಪಾಡ್ತು. ನಿನ್ನ ಒಳ್ಳೆತನ ಇವತ್ತು ಕಾಪಾಡ್ತು. ದೇವತೆಗಳ ಬಳಿಯೇ ನೇರವಾಗಿ ಸರ್ವ ಶಸ್ತ್ರಾಸ್ತ್ರಗಳನ್ನ ಕಲಿತಾ ಆ ವೀರನೆಲ್ಲಿ? ನಿಮ್ಮ ಸೈನ್ಯವೆಲ್ಲಿ? ನೀವು ಪಾಂಡವರೆಲ್ಲಿ? ನಿನ್ನ ಕಂಗಳಲ್ಲೇ ಅವನನ್ನ ಸುಡುವ ಶಕ್ತಿ ಇದ್ದು ಅವನನ್ನ ಧರ್ಮದಿಂದ ಕಟ್ಟಿ ಹಾಕ್ತೆ. ಕೃಷ್ಣ, ನನ್ನ ಕಂಗಳಲ್ಲಪ್ಪ, ನಿನ್ನ ಕಂಗಳಲ್ಲಿ ಆಸಕ್ತಿ ಇರೋದು ಒಂದ ಧರ್ಮಪುತ್ರ. ನೀನಲ್ಲವೇ ಪುಂಡರೀಕಾಕ್ಷ. ನೀನು ನಮ್ಮ ಕೈ ಹಿಡಿದ ಮೇಲೆ ನಮಗೆ ಅಪಜಯವೆಲ್ಲಿ? ನಿನ್ನ ರಕ್ಷಣೆಯಿಂದ ನಾವಿದ್ದೇವೆ. ರಕ್ಷಿಸು ತಂದೆ ಅಂತ ಎಲ್ಲರೂ ಕೃಷ್ಣನಿಗೆ ಕೈಯನ್ನ ಮುಗಿದ್ರು. ಅಲ್ಲಿಗೆ 10ನೆಯ ದಿವಸದ ಯುದ್ಧದಲ್ಲಿ ರೋಚಕವಾಗಿ ಭೀಷ್ಮನ ಅಂತ್ಯ ಕಂಡಿತ್ತು. 10 ದಿವಸಗಳ ಕಾಲ ವೀರಾವೇಶದಿಂದ ಹೋರಾಡಿ ಅವತ್ತು ಸಾವಿನ ದಾರಿಯನ್ನು ಕಾಯ್ತಾ ಭೀಷ್ಮ ಶರಶಯ್ಯೆಯ ಮೇಲೆ ಮಲಗಿ ಅಷ್ಟಾಕ್ಷರಿ ಮಂತ್ರವನ್ನ ಜಪಿಸ್ತಾ ಕೊನೆಯ ಹಂತದಲ್ಲಿದ್ದಾರೆ. ಹಾಗಾಗಿ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ.